ನಮ್ಮ ಹೊಸ ಪ್ರಾಡಕ್ಟ್ ಫೊಹೋವೆಯ ಪೋರ್ಟಬಲ್ ಮ್ಯಾಗ್ನೆಟೈಸ್ಡ್ ವಾಟರ್ ಡಿವೈಸ್ ಎಷ್ಟು ಸುಂದರವಾಗಿದೆಯಲ್ಲ, ಸೂಪರ್ ಆಗಿದೆ, ಮಸ್ತ್ ಪ್ರಾಡಕ್ಟು. ಸೊ ಇದ್ರದ್ದು ಆಪ್ರೇಷನ್ ಇವತ್ತು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೋಡಿ, ಇದು ಬ್ಯೂಟಿಫುಲ್ ಆಗಿದೆ. ಡಿವೈಸು ತುಂಬ ಕಾಂಪ್ಯಾಕ್ಟ್ ಆಗಿದೆ, ಕ್ಯಾರಿ ಮಾಡ್ಬೋದು ಈಸಿಯಾಗಿ ಬ್ಯಾಗಲ್ಲಿ, ವ್ಯಾನಿಟಿ ಬ್ಯಾಗಲ್ಲಿ, ನಮ್ಮ ಕಂಪ್ಯೂಟರ್ ಲ್ಯಾಪ್ಟಾಪ್ ಬ್ಯಾಗಲ್ಲೆಲ್ಲ. ಸೊ ಒಂದು ಸೂಪರ್ ಫೊಹೋವೆ ಲಾಗೋ ಕೊಟ್ಟಿದ್ದಾರೆ ಸೆಂಟ್ರಲ್ಲಿ, ಅದೇ ಸುಂದರವಾಗಿದೆ ನೋಡೋಕ್ಕೆ. ಸೊ ನೆಕ್ಸ್ಟ್ 4 ವಿಧ ಸ್ವಿಚ್ಗಳಿದೆ: ಪವರ್ ಬಟನ್, ಪೋಸ್ ಆ್ಯಂಡ್ ಪ್ಲೇ ಬಟನ್ ಆ್ಯಂಡ್ ಮೋಡ್ ಬಟನ್ ಆ್ಯಂಡ್ ಟೈಮರ್ ಅಂತ ಕೊಟ್ಟಿದ್ದಾರೆ. ಸೊ ಈ ಪವರ್ ಬಟನ್ನ ಲಾಂಗ್ ಪ್ರೆಸ್ ಮಾಡಿದಾದರೆ ಆನ್ ಆಗುತ್ತೆ ವಿತ್ ಫೊಹೋವೆ ನೇಮ್. ಅದು ಸಿಂಪಲಾಗಿದೆ ನೋಡೋಕ್ಕೆ, ಫೊಹೋವೆ ನೇಮ್. ಮತ್ತು ಮೋಡ್ 1ನಲ್ಲಿದೆ, M1 ಅಂತ ಕಾಣಿಸ್ತಾ ಇದೆ ಅಲ್ಲಿ. M1 ಒಂದು ವಾಟರ್ನ ಮ್ಯಾಗ್ನೆಟೈಸ್ ಮಾಡೋದಕ್ಕೆ. ಸೊ M1ನಲ್ಲಿ ನಾವು ಇಟ್ಟು ಟೈಮರ್ ಸೆಟ್ ಮಾಡ್ಬೋದು. ಇದು ಟೈಮರು 5 ಮಿನಿಟ್ಸ್, 10 ಮಿನಿಟ್ಸ್, 15 ಮಿನಿಟ್ಸ್, 3 ಟೈಮಿಂಗ್ಸ್ ಇದೆ ವಾಟರ್ ಮ್ಯಾಗ್ನೆಟೈಸ್ ಮಾಡೋದಕ್ಕೆ. ಈ 15 ಮಿನಿಟ್ಸ್ ಯೂಸ್ ಮಾಡಿದ್ರೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಅಟ್ಲೀಸ್ಟ್ 5 ಮಿನಿಟ್ಸ್ ಆದ್ರೂ ನಾವು ಯೂಸ್ ಮಾಡಬೇಕು, ಆರ್ 10 ಮಿನಿಟ್ಸ್, ಡಿಪೆಂಡ್ ಆನ್ ನಮ್ಮ ಟೈಮಿಂಗ್ ಮೇಲೆ, ನಮ್ಮ ಸಿಚುವೇಶನ್ ಹೆಂಗಿದೆ ಆ ಥರ ನಾವು ಟೈಮರ್ ಸೆಟ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಸೊ ಮತ್ತೆ ಪ್ರೆಸ್ ಮಾಡಿದ್ರೆ ಮತ್ತೆ ಅಗೇನ್ 5 ಬರುತ್ತೆ. ಓಕೆ, ಸೊ ನಾನೀಗ ತೋರಿಸ್ತೀನಿ ನಿಮಗೆ. ಇದು ಪ್ಲೈನ್ ವಾಟರ್, ಈ ಥರ ಗ್ಲಾಸೇ ಯೂಸ್ ಮಾಡಬೇಕು. ಯಾವುದೇ ರೀತಿ ಪ್ಲಾಸ್ಟಿಕ್ ಗ್ಲಾಸು ಅವಾಯ್ಡ್ ಮಾಡಬೇಕು, ಮೆಟಲ್ ಗ್ಲಾಸ್ ಯೂಸ್ ಮಾಡೋಂಗೇ ಇಲ್ಲ. ಸೊ ಈ ಥರ ತೆಳುವಾದ ಸರ್ಫೇಸ್ ಇರುವಂಥ ಗ್ಲಾಸ್ ಯೂಸ್ ಮಾಡಿದ್ರೆ ಕರೆಕ್ಟಾಗಿ ನಿಮಗೆ ಎಫೆಕ್ಟ್ ಸಿಗುತ್ತೆ. ದೊಡ್ಡ ದೊಡ್ಡ ಜಾರ್ಗಳು, ದೊಡ್ಡ ದೊಡ್ಡ ಇದುಗಳು ಯೂಸ್ ಮಾಡಬಾರ್ದು. ತೆಳುವಾಗಿರುವಂಥ ಗಾಜಿನ ಗ್ಲಾಸ್ಗಳು ಯೂಸ್ ಮಾಡಿ. ಸೊ ಈಗ ಟೈಮರು M1ನಲ್ಲಿದೆ, 5 ಮಿನಿಟ್ಸ್ ಹಾಕಿದ್ದೀವಿ. ಇಲ್ಲಿ ಪೋಸ್ಟ್ ಅಂತ ಬಟನ್ ಇದೆ, ಅದನ್ನು ಪ್ರೆಸ್ ಮಾಡೋಣ. ಪ್ರೆಸ್ ಮಾಡಿದ್ರೆ ನಿಮಗೆ ನೋಡುತ್ತದೆ, ಕಾಣಿಸುತ್ತೆ ಅಲ್ಲಿ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಸೊ ಇದಕ್ಕೆ ಅರ್ಥ ಮ್ಯಾಗ್ನೆಟೈಸಿಂಗ್ ಸ್ಟಾರ್ಟ್ ಆಗಿದೆ. ಸೊ ಬಟ್ ಇವಾಗ ನೀರು ಏನು ಶೇಕ್ ಆಗ್ತಾಯಿಲ್ಲ, ಸೈಲೆಂಟ್ ಆಗಿದೆ, ಕರೆಕ್ಟ್ ಅಲ್ವಾ? ಬಟ್ ಇದು ವರ್ಕ್ ಆಗ್ತದಿಲ್ಲ ನಾವು ನೋಡಬೇಕಲ್ಲ. ಅದು ನೋಡೋದಕ್ಕೆ ಕಂಪನಿ ನಮಗೆ ಒಂದು ಮ್ಯಾಗ್ನೆಟಿಕ್ ಕ್ಯಾಪ್ಸೂಲ್ನ ಕೊಟ್ಟಿದ್ದಾರೆ. ಆ ಕ್ಯಾಪ್ಸೂಲ್ ನೀರಲ್ಲಿ ಹಾಕಿದ್ರೆ ಅದು ಮ್ಯಾಗ್ನೆಟಿಕ್ ಪವರ್ ವರ್ಕ್ ಆಗ್ತದಿಲ್ಲ ನಮ್ಗೆ ಗೊತ್ತಾಗುತ್ತೆ. ನೋಡಿ, ನಾನು ಹಾಕ್ತಾ ಇದ್ದೀನಿ ಈ ಕ್ಯಾಪ್ಸೂಲು. ನೋಡಿ ಈ ಥರ ಜಂಪ್ ಆಗ್ತಾ ಇರ್ತದೆ. ಓಕೆನಾ? ಇದು ನಾನು ಆನ್ ಮಾಡಿದ ಮೇಲೆ ಕ್ಯಾಪ್ಸೂಲ್ ಹಾಕಿದ್ದೀನಿ, ಅದಕ್ಕೆ ಅದು ಜಂಪ್ ಆಗ್ತಾ ಇದೆ. ಆ್ಯಕ್ಚುಲಿ ಫಸ್ಟೇ ನೀವು ಕ್ಯಾಪ್ಸೂಲ್ ಹಾಕ್ಬಿಟ್ಟು ಆ ನೀರು ಬಾಟ್ಲು ಅದ್ರ ಮೇಲೆ ಇಟ್ಟರೆ, ಆಮೇಲೆ ಆನ್ ಮಾಡಿದ್ರೆ ಅದು ಸುತ್ತೋದು ನೋಡಿದಿರಲ್ಲ ವೀಡಿಯೋಸು ಸುಮಾರು, ಅದನ್ನು ತೋರಿಸ್ತೀನಿ. ಓಕೆನಾ? ಸೊ ಈ ಥರ ನಾವು ಇದನ್ನು ಟೆಸ್ಟ್ ಮಾಡಿ ತೋರಿಸ್ಬೋದು. ಅವಶ್ಯಕತೆ ಇಲ್ಲ ಇದು ಕ್ಯಾಪ್ಸೂಲ್ ಎನಿ ಟೈಮ್ ಹಾಕೋದು. ಯಾರಿಗಾರು ಡೆಮೋನ್ಸ್ಟ್ರೇಷನ್ ಮಾಡೋದಕ್ಕೆ, ಪವರ್ ನಿಜವಾಗ್ಲೂ ವರ್ಕ್ ಆಗ್ತಾ ಇದೆ ಅಂತ ತೋರಿಸೋದಕ್ಕೆ ಮಾತ್ರ ನಾವು ಕ್ಯಾಪ್ಸೂಲ್ ಹಾಕಬೇಕು. ಇಲ್ಲಾಂದರೆ ನಾವು ಜಸ್ಟ್ ನೀರಿನ ಗ್ಲಾಸ್ ಇಟ್ಟು ನಾವು ಯೂಸ್ ಮಾಡ್ಬೋದು. ಈಗ ನಾನು ಅದನ್ನು ಸುತ್ತೋದು ಯಾವ ಥರ ಅಂತ ತೋರಿಸ್ತೀನಿ. ನೋಡಿ, ಸ್ವಿಚ್ ಆಫ್ ಮಾಡ್ತೀನಿ ಒಂದ್ಸರಿ. ಸ್ವಿಚ್ ಆಫ್ ಮಾಡಿದ್ದೀನಿ. ಸೊ ಈಗ ನಾವು ಕ್ಯಾಪ್ಸೂಲ್ ಹಾಕಿದ್ರೆ ಅದು ಕ್ಯಾಪ್ಸೂಲ್ ಒಂದು ಕಡೆ ಇರ್ತದೆ. ದೆನ್ ಸ್ವಿಚ್ ಆನ್ ಮಾಡ್ತೀವಿ. ಸ್ವಿಚ್ ಆನ್ ಮಾಡಿದ್ದೀವಿ. ಟೈಮರ್ ಅಗೇನ್ M1 5 ಅಂದಿದೆ. ಇಲ್ಲಿ ಸ್ಟಾರ್ಟ್ ಬಟನ್ ಆನ್ ಮಾಡ್ತಾ ಇದ್ದೀನಿ. ಈಗ ನೀವು ನೋಡ್ಬೋದು ಅದನ್ನು, ಅದು ರೊಟೇಷನ್ ಆಗೋದು, ರೊಟೇಷನ್ ಆಗಿ ಆ ನೀರನ್ನ ರೊಟೇಟ್ ಮಾಡ್ತಾಯಿದೆ. ಸೊ ಈ ಥರ ನಾವು ಡೆಮೋ ಮಾಡಿ ತೋರಿಸ್ಬೋದು. ಸೊ ಫಸ್ಟ್ ನಾವು ಆನ್ ಮಾಡಿದ ಮೇಲೆ ಕ್ಯಾಪ್ಸೂಲ್ ಹಾಕಿ ಜಂಪ್ ಆಗ್ತಾ ಇರ್ತದೆ, ಅದು ಎದುರ್ಕೊಳ್ಳೋ ಅವಶ್ಯಕತೆ ಅದು ಭಯ ಬೇಡ. ಅದು ಏನೋ ವರ್ಕ್ ಆಗಲ್ಲ ಅಂತೆಲ್ಲ ಡೌಟ್ ಇರ್ತದೆ ಕೆಲವರಿಗೆ, ಆ ಥರ ಏನಿಲ್ಲ. ಸೊ ಅದು ನಿಲ್ಲಿಸಿದ ಮೇಲೆ ಆನ್ ಮಾಡಿದ್ರೆ ಕರೆಕ್ಟಾಗಿ ವರ್ಕ್ ಆಗುತ್ತೆ. ಓಕೆನಾ? ಸೊ ಇವಾಗ ಇದು ಕ್ಯಾಪ್ಸೂಲ್ ಹಾಕಿ ನಾವು ಟೆಸ್ಟ್ ಮಾಡಿ ತೋರಿಸ್ಬೋದು. ಅವಶ್ಯಕತೆ ಇಲ್ಲ ಎನಿ ಟೈಮ್ ಹಾಕೋದು, ಬರೀ ಪ್ಲೈನ್ ವಾಟರ್ಗೆ ಇಟ್ಬಿಟ್ಟು ಬಿಟ್ಬಿಡಬೇಕು. ಅದು ಬೀಪ್ ಸೌಂಡ್ ಬಂದು ಆಫ್ ಆಗೋವರೆಗೂ, ಮೇ ಬಿ 5 ನಿಮಿಷ, 10 ನಿಮಿಷ, 15 ನಿಮಿಷ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ. ಸೊ ಅದಾದಮೇಲೆ ನಾವು ಆ ನೀರನ್ನ ಕುಡಿಬೋದು. ನೀರು ಸ್ಟೋರ್ ಮಾಡಿ ಬಾಟ್ಲಲ್ಲಿ, ಫ್ಲಾಸ್ಕಲ್ಲಿ ಎತ್ಕೊಂಡು ಹೋಗಿಲ್ಲ, ಮ್ಯಾಗ್ನೆಟೈಸ್ ಮಾಡಿ ಇಮಿಡಿಯೇಟಾಗಿ ಆಗಲೇ ಕುಡಿಬೇಕು. ವಿತಿನ್ 5 ಮಿನಿಟ್ಸ್ ಒಳಗಡೆ ಕುಡಿಬೇಕು. ಇದು ಸಿಸ್ಟಮ್ ಇರೋದು. ನೆಕ್ಸ್ಟು ನಾನು ನಿಮಗೆ ಇನ್ನೊಂದು ಮೋಡ್ ತೋರಿಸ್ತೀನಿ, M2ನಲ್ಲಿ. ಇದು ಫಸ್ಟ್ ಇದು ಸ್ವಿಚ್ ಆಫ್ ಮಾಡಬೇಕು. ಸ್ವಿಚ್ ಆಫ್ ಮಾಡಿಬಿಟ್ಟು ಸ್ವಿಚ್ ಆನ್ ಮಾಡಿದ್ರೆ M1 ಅಂತ ಬೈ ಡಿಫಾಲ್ಟ್ ಬರುತ್ತೆ. ಮತ್ತು ನಾವು ಮೋಡ್ ಚೇಂಜ್ ಮಾಡಬೇಕು ಅಂದರೆ ಇಲ್ಲಿ ಪ್ರೆಸ್ ಮಾಡಿದ್ರೆ M2 ಬರುತ್ತೆ. M2ನಲ್ಲೂ ಸೇಮ್ 5 ಮಿನಿಟ್ಸ್ ಇದೆ, 10 ಮಿನಿಟ್ಸ್ ಇದೆ, 15 ಮಿನಿಟ್ಸ್ ಇದೆ, 1 ಅವರ್ ಇದೆ, 2 ಅವರ್ ಇದೆ, 3 ಅವರ್ಸ್ ಇದೆ, 4 ಅವರ್ಸ್ ಇದೆ, 5 ಅವರ್ಸ್ ಇದೆ. ಅಗೇನ್ ಪ್ರೆಸ್ ಮಾಡಿದ್ರೆ ಅಗೇನ್ 5 ಮಿನಿಟ್ಸ್ ಬರುತ್ತೆ. ಇದು ನಾವು ಮನೆಯಲ್ಲೆಲ್ಲ 5 ಅವರ್ಸ್ ಹಾಕ್ಬಿಟ್ಟು ಆನಲ್ಲೇ ಬಿಟ್ಬಿಡಿ. ಏನಕ್ಕೆ ಅಂದರೆ ನೋಡಿ, ಇದು ಸ್ಟಾರ್ಟ್ ಮಾಡ್ತೀವಿ. ಸ್ಟಾರ್ಟ್ ಮಾಡಿದಾಗ ಈಗ ಕೌಂಟ್ ಡೌನ್ ಸ್ಟಾರ್ಟ್ ಆಯ್ತು ನೋಡಿ. ಹ್ಯೂಮನ್ ರೆಸೊನೆನ್ಸ್ ಅಂತ ಒಂದು ವೇವ್ಸ್ ಕ್ರಿಯೇಟ್ ಆಗುತ್ತೆ. ಆ ವೇವ್ಸ್ ಏನಾಗುತ್ತೆ, ನಮ್ಮ ಬ್ರೈನ್ ವೇವ್ಸ್ ಜೊತೆ ಕಮ್ಯುನಿಕೇಟ್ ಮಾಡಿ ನಮ್ಮ ಬ್ರೈನ್ನ ಕೂಲ್ ಆ್ಯಂಡ್ ಕಾಮಾಗಿ ಇಟ್ಕೊಳ್ಳೋದಕ್ಕೆ, ನಮ್ಮ ಬ್ರೈನ್ ಕರೆಕ್ಟಾಗಿ ಫಂಕ್ಷನ್ ಮಾಡೋದಕ್ಕೆ ಸಪೋರ್ಟ್ ಆಗುತ್ತೆ. ಅದಕ್ಕೆ ನಾವು ಮೆಡಿಟೇಷನ್ ಮಾಡೋದು, ಯೋಗ ಮಾಡುವಾಗೆಲ್ಲ ಆ ಪೀಸ್ ಆಫ್ ಮೈಂಡ್. ನೀವು ಈ ಬುದ್ಧಿಸ್ಟ್ ಟೆಂಪಲಲ್ಲೆಲ್ಲ ಹೋಗಿ ನೋಡಿದ್ದೀರಾ, ಒಂದು ಪಾತ್ರದಲ್ಲಿ ಒಂದು ದೊಡ್ಡ ಪಾತ್ರದಲ್ಲಿ ನೀರಿಟ್ಬಿಟ್ಟು ಅದು ಸೈಡಲ್ಲಿ ಹಿಂಗೆ ಟಚ್ ಮಾಡಿದರೆ ಟೆಂಗ್ ಅಂತ ಸೌಂಡ್ ಬರುತ್ತೆ. ದಟ್ ಈಸ್ ಆಲ್ಮೋಸ್ಟ್ ದ ಸೇಮ್.
ಸೊ ಆ ಥರ ವೇವ್ಸ್ ಕ್ರಿಯೇಟ್ ಆಗುತ್ತೆ. ಆ ವೇವ್ಸು ನಮ್ಮ ಬ್ರೈನ್ ವೇವ್ಸ್ ಜೊತೆ ಕಮ್ಯುನಿಕೇಟ್ ಮಾಡಿ ನಮ್ಮ ಬ್ರೈನ್ನ ಕರೆಕ್ಟಾಗಿ ಫಂಕ್ಷನ್ ಮಾಡೋಕ್ಕೆ ಸಪೋರ್ಟ್ ಆಗುತ್ತೆ. ಸೊ ಇದು ವಂಡರ್ಫುಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು, ಯೂನಿಕ್ ಪ್ರಾಡಕ್ಟು. ಈ ಥರ ಒಂದು ಫೆಸಿಲಿಟಿ ಇರೋ ಒಂದು ಪ್ರಾಡಕ್ಟು ಯಾವ ಕಂಪ್ನಿನೂ ಇದುವರೆಗೆ ತಯಾರಿಸಿಲ್ಲ ಅಂತಲೇ ಹೇಳ್ಬೋದು. ಸೊ ನಾವು ಯಾವ ಥರ ಇದನ್ನು ಪ್ರಮೋಟ್ ಮಾಡ್ತೀರಾ, ಯಾವ ಥರ ಎಲ್ಲರಿಗೂ ರೀಚ್ ಮಾಡ್ತೀರಾ ಅನ್ನೋದ ಮೇಲೆ ಇರ್ತದೆ. ಸೊ ಸ್ಟೇ ವಿತ್ ಫೋಹೋವೆ, ಲಾಂಗಿವಿಟಿ ವಿತ್ ಫೋಹೋವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಸೊ ಎಲ್ಲರೂ ಸಾಯೋವರೆಗೂ ನಾವು ಹೆಲ್ತಿಯಾಗಿರೋಣ ಅಂತ ಹೇಳ್ತಾ ಮುಗಿಸ್ತೀನಿ. ಥ್ಯಾಂಕ್ ಯು. ಬೈ ಮಾಡಿ, ಯೂಸ್ ಮಾಡಿ. ಬೈ ಬಾಯ್.